ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನಾದರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ವಾರ್ಡ್ರೋಬ್ ಕ್ಲೀನ್. ವಾರ್ಡ್ರೋಬ್ ಆ್ಯಕ್ಚುಲಿ ತುಂಬ ಮೆಸ್ಸಿ ಆಗಿದೆ, ತುಂಬ ಬಟ್ಟೆಗಳು ತುಂಬ ಹೋಗ್ಬಿಟ್ಟಿದೆ, ಅದಕ್ಕೆ ಉಸಿರಾಡೋಕ್ಕೂ ಜಾಗ ಇಲ್ಲ. ಸೊ ಹಂಗಾಗೋಗಿದೆ. ಎಷ್ಟೇ ಸತಿ ಆರ್ಗನೈಸ್ ಮಾಡಿದ್ರೂ ಕೂಡ ಒಂದು ಬಟ್ಟೆ ಎತ್ಕೋಬೇಕಾದ್ರಿಂದ ಅದು ಬೀಳೋದಾಗಿರ್ಬೋದು ಅಥವಾ ಇವಾಗ ಜೋಡಿಸಿ ಒಂದು 10 to 20 days ಆಗೋಷ್ಟು ಆಲ್ರೆಡಿ ಮತ್ತೆ ಮೆಸ್ಸಿ ಆಗಿಬಿಟ್ಟಿರುತ್ತೆ. ಬಟ್ ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಸೊ ಕ್ಲಾತ್ ಆರ್ಗನೈಸರ್ ಬರುತ್ತಲ್ಲ, ಒಂಥರ ಬಾಕ್ಸ್ ಥರ. ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ, ಬಟ್ ಅದು ಸಮ್ ರೀಸನಿಂದ ನನಗೆ ಅದು ಡೆಲಿವರ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಚಿಕ್ಕಪೇಟೆಗೆ ನಾನೇ ಹೋಗಿ ತೊಗೊಂಡು ಬಂದೆ. ಅದರಿಂದ ಅರೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಟೋಟಲ್ 14 ಇದೆ. ನನ್ನ ಕ್ಲಾತಿಂಗಿಗೆ 12 ಸಾಕಾಗತ್ತೆ ಅಂತ ನಾನು ಇಮ್ಯಾಜಿನ್ ಮಾಡಿದ್ದೀನಿ. ಸೊ ಇನ್ಕ್ಲೂಡಿಂಗ್ ಜೀನ್ಸ್ ಮತ್ತು ಸಿಂಗಲ್ ಪೀಸಸ್, ಶರ್ಟ್ಸ್, ಟಿ ಶರ್ಟ್ಸ್, ಕುರ್ತೀಸ್ಗಳು, ಲೆಗಿನ್ಸ್, ಅದೆಲ್ಲ ಆ ಥರದ್ದೆಲ್ಲ ಡಿವೈಡ್ ಮಾಡಿಬಿಟ್ಟು ಹೇಗೆ ಅರೇಂಜ್ ಮಾಡ್ಬೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಬನ್ನಿ. ಇದು ಆಲ್ರೆಡಿ ಒಂದು ತಂದಿದ್ದೆ ಮುಂಚೆನೆ, ಒಂದು 2 months ಬ್ಯಾಕೇನೆ 2 ತಂದಿದ್ದೆ. ಇವಾಗ 12 ತಂದಿನಿ ಚಿಕ್ಕಪೇಟೆಯಿಂದ. ಇಷ್ಟಿದೆ, ಉಸಿರಾಡೋಕ್ಕೂ ಜಾಗ ಇಲ್ಲ ಅದಕ್ಕೆ. ಸೊ ಹಸ್ಬೆಂಡ್ದು ಕೂಡ ವಾರ್ಡ್ರೋಬ್ ಕ್ಲೀನ್ ಮಾಡೋಣ, ಬಟ್ ಅವತ್ತಕ್ಕೇನು ಆರ್ಗನೈಸರ್ ಇಲ್ಲ. ಸಿ ಹೆಂಗೆ ವರ್ಕ್ ಆಗುತ್ತೆ. ಚಿಕ್ಕಪೇಟೆಯಿಂದ ತಂದಿದ್ದೀನಿ ನಾನು. ಇದಿಷ್ಟು ಚಿಕ್ಕಪೇಟೆಯಿಂದ ತಂದಿದ್ದು. ಹನ್ನೆರಡು ಇದು 12 ಪೀಸಸ್ ಇದೆ. ಒಂದು ಪೀಸ್ನ ತೆಗೆದು ತೋರಿಸ್ತೀನಿ ನಿಮಗೆ. ಈ ರೀತಿ ಇರುತ್ತೆ. ಈ ಥರನೂ ಕೊಟ್ಟಿರ್ತಾರೆ. ಹೀಗೆ ನೆನೆಸಿದ್ರೆ ಇಲ್ಲಿ ಕ್ಲಾತ್ಸ್ ಎಲ್ಲ ಇಟ್ಕೋಬೋದು. ಹ್ಯಾಂಡಲ್ ಕೂಡ ಇದೆ. ಈ ರೀತಿ ಕಾಣುತ್ತೆ. ಸೊ ಬಟ್ಟೆ ಮೆಸ್ಸಿ ಆಗೋದನ್ನ ತಪ್ಪಿಸೋದಕ್ಕೆ ಇದನ್ನು ಕೊಂಡ್ಕೊಂಡ್ರೆ ವಾಸಿ. ಸೊ ಇದು ನಂಗೆ ಚಿಕ್ಕಪೇಟೆಯಲ್ಲಿ ಇದು ಒಂದಕ್ಕೆ 200 rupees ಇತ್ತು. ಸೊ ಈ ಥರದ್ದು 12 ಇದೆ. ಅದಾದಮೇಲೆ ಇದೊಂದು ತೊಗೊಂಡೆ. ಇದು ಮೇ ಬಿ 250 rupees ಅನಿಸುತ್ತೆ. ನಾನು 200 ಕೊಟ್ಟೆ ಅನಿಸುತ್ತೆ, ಗೊತ್ತಿಲ್ಲ. ಎಲ್ಲ ಟೋಟಲ್ ಎಲ್ಲ ಸೇರಿ ನನಗೆ 2800 ಏನೋ ಬಿತ್ತು. ಇದೇನಕ್ಕೆ ಅಂತ ಅಂದರೆ, ಈಗ ಸ್ಪೀಕರ್ಸ್ ಇರ್ಬೋದು ಅಥವಾ ಬ್ಲೂಟೂತ್ಸ್ ಇರ್ಬೋದು ಅಥವಾ ಚಾರ್ಜರ್ ಇರ್ಬೋದು, ಆಮೇಲೆ ಪವರ್ ಬ್ಯಾಂಕ್ ಇರ್ಬೋದು, ಆ ಥರದ್ದೆಲ್ಲ ಇದರಲ್ಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಒಂದು ತೊಗೊಂಡೆ. ಸೇಫ್ ಆಗಿರುತ್ತೆ, ಇಲ್ಲಾಂದರೆ ಎಲ್ಲ ಕಡೆ ಬಿದ್ದುದಾಡ್ತಾ ಇರುತ್ತೆ. ಸೊ ಇದ್ರಲ್ಲಿ ಹಾಕಿಟ್ಟೋಣ ಅಂತ ಇದನ್ನು ತೊಗೊಂಡೆ. ಅದಾದಮೇಲೆ ಇದೊಂದು ತೊಗೊಂಡೆ. ಇದು ಕೂಡ ಸ್ವಲ್ಪ ಅದೇ ಥರನೇ ಕ್ಲಾತ್ ಆರ್ಗನೈಸರೇನೆ, ಬಟ್ ನಾನು ಇದನ್ನು ಚಪ್ಪಲಿ ಅಂದರೆ ಒಂದು ಶೂಗಳೆಲ್ಲ ಸ್ಟ್ಯಾಂಡ್ ಇಲ್ಲ, ಇವಾಗ ತರಬೇಕು. ಬಟ್ ಅಲ್ಲಿವರೆಗೂ ಶೂಗಳೆಲ್ಲ ಅಥವಾ ಚಪ್ಪಲಿಗಳೆಲ್ಲ ಇದ್ರೊಳಗಡೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್. ಇದು ಕೂಡ ಈ ರೀತಿ ಇರುತ್ತೆ. ಈ ರೀತಿ ಇದೆ. ಇದು ಕೂಡ ಸಿಪ್ ಹಾಕಿ ಈ ರೀತಿ ಕಾಣುತ್ತೆ. ಸೊ ಕ್ಲಾಸ್ ಬೇಕಾದ್ರೂ ಇಟ್ಕೋಬೋದು, ಏನು ಬೇಕಾದ್ರೂ ಇಟ್ಕೋಬೋದು. ಸೊ ನಾನು ಇದನ್ನು ಶೂ ಅಥವಾ ಚಪ್ಪಲಿ ಇಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಓಕೆ, ನಾವು ಸ್ಟಾರ್ಟ್. ಸೊ ಆಲ್ರೆಡಿ ನಾನು ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ. ಸೊ ಬರೀ ಟಾಪ್ಸ್ಗಳು, ಮೇಲ್ಗಡೆ ಫ್ಲೋರ್ ಏನಿತ್ತು ಅನ್ನೋ ತೋರಿಸಿದೆ, ಅದ್ರದ್ದು ಫುಲ್ ತೆಗೆದಿಟ್ಕೊಂಡಿದ್ದೀನಿ. ಟಾಪ್ಸ್ಗಳು ಮಾತ್ರ, ಟಾಪ್ಸು ಮತ್ತು ಶರ್ಟ್ಸ್ಗಳು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. 1 by 1 ಮಾಡೋಣ. ಈಗ ಫಸ್ಟ್ ಏನು ಕಂಪಾರ್ಟ್ಮೆಂಟ್ ಇತ್ತು ಅದನ್ನು ಮುಗಿಸೋಣ. ದೆನ್ ಅದಾದಮೇಲಿಂದ ನೆಕ್ಸ್ಟ್ ಕುರ್ತಿ ಸೆಕ್ಷನ್ ಬರುತ್ತೆ. ಕುರ್ತಿ ಮತ್ತು ಲೆಗಿನ್ ಆ ಥರದ್ದು ಬರುತ್ತೆ. ನೆಕ್ಸ್ಟ್ ಜೀನ್ಸು,
ಮತ್ತು ಟ್ರ್ಯಾಕ್ ಪ್ಯಾಂಟ್ಸು ಆ ಥರದ್ದಲ್ಲಾಗುತ್ತೆ ಅದು ಬರುತ್ತೆ. ಸೊ ಕಡೆಯಲ್ಲದು. ಸೊ ಇದನ್ನು ನಾನು ಫಸ್ಟ್ ಮುಗಿಸ್ತೀನಿ, ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರ. ಸೊ ಫಸ್ಟ್ ಇದನ್ನು ಮುಗಿಸ್ತೀನಿ. ಸೆಕೆಂಡ್ ಓಕೆ, ಶರ್ಟ್ಸ್ಗಳು ಮತ್ತು ಸ್ವೆಟ್ ಶರ್ಟ್ಸ್ ಎಲ್ಲ ಡಿವೈಡ್ ಮಾಡಿದ್ದೀನಿ. ಕೆಲವೊಂದೆಲ್ಲ ಇವಾಗ ಸ್ವೆಟರ್ ಥರ ಹಾಕ್ಕೊಳ್ಳೋದು, ತುಂಬ ಚಳಿ ಇದ್ದಾಗ ಹಾಕ್ಕೊಳ್ಳೋ ಥರದ್ದೆಲ್ಲ ಈ ಕಡೆ ಇಟ್ಟಿದ್ದೀನಿ, ಈ ಪಾರ್ಟಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ತಿಕ್ಕಾಗೂ ಇದೆ, ಸ್ವಲ್ಪ ತಿನ್ನಾಗೂ ಇದೆ. ಲೈಕ್ ಕೈಂಡ್ ಆಫ್ ಸ್ವೆಟರ್ ಥರ ವರ್ಕ್ ಆಗುತ್ತೆ, ಸ್ವೆಟ್ ಶರ್ಟ್ ಥರನೇ, ಬಟ್ ಒಂದು ಸ್ವಲ್ಪ ದಪ್ಪ ಇದೆ. ಸೊ ಈ ಥರದ್ದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ, ಸೊ ದಟ್ ಈಸಿ ಆಗುತ್ತೆ. ಸೊ ಚಳಿಗೆ ಮಾತ್ರ ಇರೋವಂಥದ್ದು ಯಾವ್ದು ಪಿಕ್ ಮಾಡಬೇಕು ಅನ್ನೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಈ ರೀತಿ ಜೋಡಿಸಿಟ್ಟಿದ್ದೀನಿ ನಾನು. ಸೊ 1 2 ಸೊ ಥಿಂಕಿಂಗ್ ಲೈಕ್ ಎಲ್ಲ ಸ್ವೆಟ್ ಶರ್ಟು ಅಥವಾ ಸ್ವೆಟರ್ ಇದಕ್ಕೆ ಫಿಟ್ ಆಗುತ್ತೆ ಅಂತ ನೋಡೋಣ. ಪ್ರಾಬಬ್ಲಿ ದಪ್ಪ ಇರೋದ್ರಿಂದ ಫಿಟ್ ಆಗದಿರೇನೂ ಇರ್ಬೋದು. ಸಿ ದಪ್ಪ ಇದೆ, ಸೊ ಹಾಗಾಗಿ 2 ಬೇಕಾಗ್ಬೋದು, ಗೊತ್ತಿಲ್ಲ. ಸಿ ಆ್ಯಕ್ಚುಲಿ ಫಿಟ್ ಆಯಿತು. ಎಸ್ ಓಕೆ, ನಾನು ಇನ್ನೊಂದು ಅನ್ಕೋತಾ ಇದೆ, ಅಂದರೆ ವೈಟ್ ಕ್ಲಾತಿಂಗ್, ಅಂದರೆ ಮೇ ಬಿ ಏನೇ ಇರ್ಬೋದು, ಸ್ವೆಟ್ ಶರ್ಟ್ ಇರ್ಬೋದು ಅಥವಾ ನಾರ್ಮಲ್ ಶರ್ಟ್ ಇರ್ಬೋದು ಅಥವಾ ಟ್ಯಾನ್ ಟಾಪ್ ಇರುತ್ತಲ್ಲ ಆ ಥರ, ಅಥವಾ ನಾರ್ಮಲ್ ಟಾಪ್ಸ್ ಇರ್ಬೋದು ಅಥವಾ ಕುರ್ತೀಸ್ ಎಲ್ಲ ವೈಟ್ ಯಾವುದಿರುತ್ತೋ ಅದೆಲ್ಲ ವೈಟ್ ಕ್ಲಾತಿಂಗ್ ಅಂತ ಒಂದು ಫುಲ್ ಕಂಪ್ಲೀಟಾಗಿ ಒಂದು ತೊಗೊಳ್ಳೋಣ. ಸೊ ಇದರಲ್ಲಿ ಏನೇ ವೈಟ್ ಇದ್ದರೂ ಇದರಲ್ಲಿ ಇಡೋಣ ಅಂತ ಅಂದ್ಕೊತಿದ್ದೀನಿ. ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಇನ್ನೂ ಫುಲ್ ಅರೇಂಜ್ ಆಗೋರು ನನಗೂ ಗೊತ್ತಿಲ್ಲ. ನೋಡೋಣ, ವೈಟೆಲ್ಲ ಸಪ್ರೇಟಾಗಿ ತೆಗೆದಿಡ್ತಿದ್ದೀನಿ ಇಲ್ಲಿ. ಸೊ ಐ ಹ್ಯಾವ್ ಟು ಚೆಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಹಂಗೆ ವರ್ಕ್ ಆಗಿಲ್ಲ ಅಂದರೆ ನಾರ್ಮಲ್ ಸ್ವೆಟ್ ಶರ್ಟ್ ಆಗಿ, ಸ್ವೆಟರ್ಸ್ಗಳನ್ನ ಸ್ವೆಟರ್ಸ್ ಆಗಿ, ಶರ್ಟ್ಸ್ಗಳನ್ನ ಸಪ್ರೇಟು ಆ್ಯಂಡ್ ಟಾಪ್ಸ್ಗಳನ್ನ ಸಪ್ರೇಟಾಗಿ ಇಟ್ಬಿಡ್ತೀನಿ ವೈಟು. ಬಟ್ ಆಲ್ ಟುಗೆದರ್ ವೈಟ್ ಇದ್ದರೆ ಬೆಟರ್ ಇರುತ್ತೆ ಅಂತಲೂ ಥಿಂಕ್ ಮಾಡ್ತೀನಿ. ವಿಲ್ಸ್ ಹೆಂಗೆ ವರ್ಕ್ ಆಗುತ್ತೆ. ಸದ್ಯಕ್ಕೆ ಇದಿಷ್ಟು ಫಿಟ್ ಆಯಿತು. ಇದು ಒಂದು ಉಳೀತು. ಸ್ವಲ್ಪ ತಿನ್ನಿದೆ. ನಾನು ಇದನ್ನು ಸ್ವೆಟ್ ಶರ್ಟ್ ಹತ್ರನೇ ಇಡ್ತೀನಿ. ಸೊ ನಾಟ್ ಅಂಡರ್ ದ ಸ್ವೆಟರ್ಸ್. ಸೊ ಇದಿಷ್ಟು ಸ್ವೆಟರ್ ಥರ ವರ್ಕ್ ಆಗುತ್ತೆ. ಸ್ವೆಟ್ ಶರ್ಟ್ ಸ್ವೆಟರ್ ತೆಳು ಇಲ್ಲ, ಇದು ಒಂಚೂರು ಗಟ್ಟಿ ದಪ್ಪ ಇದೆ. ಸೊ ಹಾಗಾಗಿ ಇದಿಷ್ಟನ್ನು ಸಪ್ರೇಟಾಗಿ ಒಂದು ಕಡೆ ಜೋಡಿಸಿದ್ದೀನಿ. ಸೊ ನಾನು ಯಾವ್ದು ಬೇಕೋ ನನಗೆ ರಿಕ್ವೈರ್ಮೆಂಟ್ ಪ್ರಕಾರ ಯಾವ್ದು ಬೇಕೋ ಅದು ನಾನು ಚೂಸ್ ಮಾಡ್ಕೋಬೋದು, ಹಾಗೆ ಇಡ್ಬೋದು. ಸೊ ಯಾವುದೂ ಎಳೆಯೋಷ್ಟು ಇರೋದಿಲ್ಲ, ಯಾವುದು ಬೀಳೋದಿಲ್ಲ. ಎಸ್, ಇದು ಒಂದಾಯಿತು. ನೆಕ್ಸ್ಟು ಇವಾಗ ಎಸ್ ಈ ಥರ ಯಾವ ತೆಳುಗಿರುತ್ತೋ ಇದು ನೋಡಿ, ಇದು ಸ್ವೆಟ್ ಶರ್ಟ್ ಏನೇನೆ. ಸೊ ಫುಲ್ ಆರ್ಮ್ಸ್ ಇದೆ. ಫುಲ್ ಆರ್ಮ್ಸ್ ಇರೋದೆಲ್ಲ ಅಥವಾ ಶರ್ಟ್ಸ್ ಇರೋದೆಲ್ಲ ಒಂದು ಕಡೆ ಇಡೋಣ ಅಂತ ಎಲ್ಲನೂ ಜೋಡಿಸಿದ್ದೀನಿ. ಇದು ಒಂದು ಕಡೆ ಫಿಟ್ ಆಯಿತು. ಆ್ಯಕ್ಚುಲಿ ಇನ್ನೊಂದೆರಡು ಶರ್ಟ್ ಇದೆ, ಅದೆಲ್ಲೋ ಹೋಗಿದೆ. ಮೇ ಬಿ ಅದನ್ನು ಫಿಟ್ ಮಾಡಿದ್ರೆ ಇದು ನೀಟಾಗಿ ಕುತ್ಕೋಬೋದು. ಇದು ಸ್ವಲ್ಪ ಗ್ಯಾಪ್ ಇದೆ ಇಲ್ಲಿ. ಸೊ ಇನ್ನೂ ಒಂದೆರಡು ಶರ್ಟ್ಗಳನ್ನ ಇದ್ರೊಳಗಡೆ ಹಾಕ್ಬೋದು, ಫಿಟ್ ಆಗುತ್ತೆ. ಸೊ ಅದನ್ನು ಫಿಟ್ ಮಾಡೋಣ. ಓಕೆ, ಸೊ ಇದೆರಡಾಯಿತು. ಸಿ ಇಷ್ಟು ಕ್ಲಾತ್ಸಿಗೆ ಎರಡಲ್ಲಿ ಮುಗ್ದೋಯ್ತು. ಇದರ ತುಂಬ ಆರ್ಗನೈಸ್ಡ್ ಅಂತ ಆಲ್ರೆಡಿ ಅನ್ನಿಸ್ತಿದೆ. ಓಕೆ, ಎರಡಾಯಿತು. ನೆಕ್ಸ್ಟು ಇದೇನು ಬರುತ್ತೆ ಅಂತಂದರೆ, ಒಂದು ನಿಮಿಷ, ಇದೆಲ್ಲ ನಾರ್ಮಲ್ ಟಾಪ್ಸ್, ಅಂದರೆ ಸ್ಲೀವ್ಲೆಸ್ ಟಾಪ್ಸ್ ಇರ್ಬೋದು ಅಥವಾ ತೆಳು ಟಾಪ್ಸ್ ಅಥವಾ ಕ್ರಾಪ್ ಟಾಪ್ಸು, ಇದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ವೆಟರ್ ಥರನೂ ಇದೆ. ಸೊ ದಿಸ್ ಇಸ್ ಆಲ್ಸೋ ಕ್ರಾಪ್ ಟಾಪ್ ಸ್ವೆಟರು. ಸೊ ಹಾಗಾಗಿ ಇಲ್ಲೇ ಹಿಡ್ದಿದ್ದೀನಿ. ತೆಳು ಇರೋದ್ರಿಂದ ಫಿಟ್ ಆಗುತ್ತೆ ಅಂದ್ಕೊತಿದ್ದೀನಿ. ಸೊ ಫಿಟ್ ಆಯಿತು. ಆಲ್ ಟುಗೆದರ್ ಹಿಂಗೆ ಕಾಣ್ತಿದೆ. ಸಿ, ಮೂರಲ್ಲೇ ಫುಲ್ ಅರೇಂಜ್ ಆಯಿತು. ಎಸ್, ಇವಾಗ ಕೆಲವೊಂದೆಲ್ಲ ಸಿಂಗಲ್ ಟಾಪ್ಸು ಸಿಕ್ತು ಇಲ್ಲಿ. ಇದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ, ನೋಡ್ತಿರ್ಬೋದು. ಇದೆಲ್ಲ ಹಾಗೆ ಇಟ್ಟಿದ್ದೀನಿ.
ಅದೆಲ್ಲ ಆಮೇಲೆ ಮಾಡ್ತೀನಿ. ಸೊ ಸೆಕೆಂಡ್ ಫ್ಲೋರ್ ಇವಾಗ ಮುಗಿಸ್ಕೊಳ್ಳೋಣ. ಸೊ ಮಿಕ್ಕಿದ್ದೆಲ್ಲ ಏನೇನು ಈಗ ಕುರ್ತೀಸ್ ಅಲ್ಲದೆ ಇರೋದು, ಟಾಪ್ಸ್ ಅಲ್ಲದೆ ಇರೋದು, ನಾರ್ಮಲ್ ಸ್ಕರ್ಟ್ಸ್ ಶಾರ್ಟ್ ಸ್ಕರ್ಟ್ಸ್ ಇರೋದು ಅದೆಲ್ಲ ಸಪ್ರೇಟ್ ಮಾಡೋಣ ಅಂತ ಆ ಕಡೆ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಕುರ್ತೀಸು ಮತ್ತು ಲೆಗಿನ್ ಸೆಕ್ಷನ್ ಮುಗಿಸೋಣ. ಸೆಕ್ಷನ್ ಕೂಡ ಮುಗೀತು. ಇವಾಗ ಡಿವೈಡ್ ಮಾಡಿದ್ದೀನಿ. ಫುಲ್ ಆರ್ಮ್ಸ್ ಇರೋದೆಲ್ಲ ಒಂದಷ್ಟು ಕುರ್ತಿಗಳನ್ನ ಒಂದು ಕಡೆ ಜೋಡಿಸೋಣ ಅಂತ ಅಂದ್ಬಿಟ್ಟು, ಸ್ಲೀವ್ಲೆಸ್ ಇರೋದೆಲ್ಲ ಒಂದು ಕಡೆ ಜೋಡಿಸೋಣ ಅಂತ ಅಂದ್ಬಿಟ್ಟು, ಮತ್ತು ಈ ಕಡೆ ಇರೋದೆಲ್ಲ ಈ ಕಡೆನೂ ಇದೆ ಸ್ವಲ್ಪ. ಸೊ ಇದಿರೋದೆಲ್ಲ ಫುಲ್ ಸೆಟ್ಸು ಅಂತಂದರೆ ಕಂಪ್ಲೀಟ್ ಚೂಡಿದಾರ್ ಸೆಟ್ಸು, ಟಾಪು ಮತ್ತು ಪ್ಯಾಂಟು ವೇಲು ಅಥವಾ ಟಾಪು ಪ್ಯಾಂಟು, ಸೊ ಆಲ್ ಟುಗೆದರ್ ಕಾರ್ಡ್ ಸೆಟ್ ಥರ. ಸೊ ಅದೆಲ್ಲ ಒಂದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇನ್ ಕೇಸ್ ಅದರಲ್ಲೇ ಸ್ಪೇಸ್ ಮಿಕ್ಕಿದ್ರೆ ಅದರಲ್ಲೇ ಕೂಡ ಲೆಗಿನ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಸ್ಲೀವ್ಸ್ದು ಸೆಟ್ ಹಾಕ್ತಾ ಇದ್ದೀನಿ, ಚೂಡಿದಾರ್ ಹಾಕ್ತಿದ್ದೀನಿ. ಇದು ಆಯಿತು. ನೆಕ್ಸ್ಟು ಸ್ಲೀವ್ಲೆಸ್ದೆಲ್ಲ ಒಂದು ಕಡೆ ಹಾಕ್ತೀನಿ. ಆ್ಯಕ್ಚುಲಿ ಇದರಲ್ಲೇ ಸ್ಪೇಸ್ ಮಿಕ್ಕಿದೆ, ಸೊ ಇದರಲ್ಲೇ ಲೆಗಿನ್ ಹಾಕೋಣ ಅಂತ ಅನ್ಕೊತಿದ್ದೀನಿ. ಸೊ ಲೆಗಿನೆಲ್ಲ ಈ ಥರ ರೋಲ್ ಮಾಡಿ ಇಟ್ಕೋತೀನಿ ನಾನು. ಸೊ ಸ್ಪೇಸ್ ಕಡಿಮೆ ಯೂಸ್ ಆಗುತ್ತೆ, ಸೊ ಹಾಗಾಗಿ ಈ ಥರ ರೋಲ್ ಮಾಡಿ ಇಟ್ಕೋತೀನಿ. ಸೊ ಇಲ್ಲಿ ಸ್ಲೀವ್ಲೆಸ್ ಆ್ಯಂಡ್ ಇಲ್ಲಿ ಲೆಗಿನ್ ಡನ್. ಸೊ ಇದು ಕಡಿಮೆ ಇದ್ರೂ ಫುಲ್ ಸೆಟ್ ಇರೋದ್ರಿಂದ ಸ್ವಲ್ಪ ಸ್ಪೇಸ್ ಜಾಸ್ತಿ ಯುಟಿಲೈಸ್ ಆಗುತ್ತೆ. ಒಂದು ಸೆಟ್ ಇಡ್ತೀನಿ. ಸೊ ಇದಿಷ್ಟು ಚೂಡಿದಾರ್ ಸೆಟ್ಸ್ ಡನ್. ಸೆಕೆಂಡ್ ಸೆಕ್ಷನ್ ಮುಗೀತು. ಸೊ ಇವಾಗ ಥರ್ಡ್ ಕಂಪಾರ್ಟ್ಮೆಂಟಿಗೆ ಹೋಗೋಣ. ಸೊ ಪ್ಯಾಂಟ್ಸ್ ಇದೆ ಅಲ್ಲಿ, ಮತ್ತು ಜಿಮ್ ಪ್ಯಾಂಟ್ಸ್ಗಳಿದೆ. ಸೊ ಅದನ್ನೆಲ್ಲ ಹೇಗೆ ಮಾಡಬೇಕಂತ ನೋಡೋಣ. ಪಲಾಜೋ ಪ್ಯಾಂಟ್ಸ್ಗಳು ಕೂಡ ಇದೆ. ಸೊ ಫುಲ್ ಆರ್ಮ್ ಕುರ್ತೀಸಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಸೊ ಅದನ್ನು ಪಲಾಜೋ ಪ್ಯಾಂಟ್ಸ್ ಎಲ್ಲ ಅಲ್ಲಿ ಹಾಕೋಣ ಅಂತ ಅನ್ಕೋತಿದ್ದೀನಿ. ಓಕೆ, ಇವಾಗ ಜೀನ್ಸ್ ಎಲ್ಲ ಇದೆ, ಜೀನ್ಸ್ ಎಲ್ಲ ಮಡ್ಚಿಟ್ಟಿದ್ದೀನಿ. ಸೊ ಆದಷ್ಟು ಜೀನ್ಸ್ನ ಇದಕ್ಕೆ ಇಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂತಂದರೆ ಇನ್ನೊಂದಕ್ಕೆ ಹಾಕೋಣ. ಸೊ ಜೀನ್ಸ್ ಶುರು ಮಾಡೋಣ. ಓಕೆ, ಈಗ ಕಂಪ್ಲೀಟ್ ಜೀನ್ಸ್ ಮೆಟೀರಿಯಲ್ಸ್ ಎಲ್ಲ ಒಂದಕ್ಕೆ ಹಾಕಿದ್ದೀನಿ. ಸೊ ಇದೆಲ್ಲ ಬ್ಲೂ ಶೇಡು, ಒಂದು ಸ್ವಲ್ಪ ಗ್ರೇ ಶೇಡು, ಅಗೇನ್ ಬ್ಲ್ಯಾಕು, ಫುಲ್ ವೈಟ್ ಶೇಡ್. ಸೊ ಇದಿಷ್ಟು ಜೀನ್ಸ್ ಮೆಟೀರಿಯಲ್ಲು. ಸೊ ಇದೆಲ್ಲ ಒಂದಕ್ಕೆ ಹಾಕಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಫಾರ್ಮಲ್ಲು, ಒಂದು ಸ್ವಲ್ಪ ತೆಳುಗು ಪ್ಯಾಂಟ್ಸ್ಗಳು ಬರುತ್ತಲ್ಲ, ಪಲಾಜೋ ಪ್ಯಾಂಟ್ಸ್ಗಳು, ಫಾರ್ಮಲ್ ಪ್ಯಾಂಟ್ಸು, ಆ ಥರದ್ದೆಲ್ಲ ಇಲ್ಲೇ ಹಾಕಿದ್ದೀನಿ. ಸೊ ಈ ಥರ ತೆಳು ಮೆಟೀರಿಯಲ್ಸ್ ಎಲ್ಲ ಈ ಕಡೆ ಹಾಕಿದ್ದೀನಿ. ಸೊ ಪಲಾಜೋ ಪ್ಯಾಂಟ್ಗಳು ಇನ್ನೂ ಒಂದಷ್ಟು ಇತ್ತು. ಸೊ ನಾನು ಆಗಲೇ ಹೇಳಿದ ಪ್ರಕಾರ ಸೊ ಇಲ್ಲೊಂದು ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ನಾನು ಇಲ್ಲೇ ಕೂಡ ಸ್ವಲ್ಪ ಮಿಕ್ಕಿರೋದನ್ನ ಇಲ್ಲೊಂದಷ್ಟು ಇಟ್ಕೊಂಡಿದ್ದೀನಿ. ಎಸ್, ನಾರ್ಮಲ್ ಪ್ಯಾಂಟ್ಸ್ ಆಯಿತು, ಜೀನ್ಸ್ ಆಯಿತು. ನೆಕ್ಸ್ಟು ಸಿಂಗಲ್ ಪೀಸಸ್. ಸೊ ಮೂರು ಕಂಪಾರ್ಟ್ಮೆಂಟ್ ಮುಗೀತು ಆ್ಯಕ್ಚುಲಿ. ಬಟ್ ಸ್ವಲ್ಪ ಮಿಕ್ಕಿರ್ತಾವಲ್ಲ, ಈಗ ಫಾರ್ ಎಕ್ಸಾಂಪಲ್ ಸಿಂಗಲ್ ಪೀಸಸ್ಗಳು, ಪಾರ್ಟಿ ವೇರು, ಈ ಥರ ಡ್ರೆಸ್ಸಸ್ಗಳು. ಫಾರ್ಮಲ್ ಆಗಿ ಹಾಕೊಬೋದು, ಪಾರ್ಟಿ ವೇರ್ ಕೂಡ ಹಾಕೋಬೋದು. ಈ ಥರದ್ದೆಲ್ಲ ಎಲ್ಲಿಡಬೇಕು ಅಂತ ನೋಡಿ. ಸೊ ಈ ಥರದ್ದೆಲ್ಲ ಪೇರ್ದಕ್ಕಿಡೋಣ. ಸೊ ಆಲ್ರೆಡಿ ಹೇಳಿರೋ ಪ್ರಕಾರ ವೈಟ್ ಕ್ಲಾತ್ಸ್ ಎಲ್ಲ ಒಂದು ಕಡೆ ಹಾಕ್ತೀನಿ ಅಂತ. ಸೊ ವೈಟ್ ಕ್ಲಾತ್ಸ್ ಎಲ್ಲ ಒಂದು ಕಡೆ ಹಾಕ್ತಿದ್ದೀನಿ. ಯಾವ್ದಾರ ವೈಟ್ ಕ್ಲಾತ್ ಚೂಸ್ ಮಾಡ್ಕೋಬೇಕಂತ ಅಂದಾಗ ಸೊ ಡೈರೆಕ್ಟಾಗಿ ನಂಗೆ ಸಿಗುತ್ತೆ.
ಸೊ ಆಲ್ ಟುಗೆದರ್ ವೈಟ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಸೊ ಹಾಗಾಗಿ ಫಾರ್ಮಲ್ ಶರ್ಟ್ಸ್ ಒಂದು 3 ಇದ್ದಾವೆ. ಸೊ ಅದನ್ನು ಕೂಡ ಇಲ್ಲೇ ಇಡ್ತಾ ಇದ್ದೀನಿ. ಸಿಂಗಲ್ ಪೀಸಸ್ ಎಲ್ಲ ಇದಕ್ಕೆ ಇಡ್ತಿದ್ದೀನಿ. ಸೊ ಅದೊಂದು ಕಾರ್ಡ್ ಡ್ರೆಸ್ ಇದೆ, ಕಾರ್ಡ್ ಸೆಟ್ ಇದೆ, ಪ್ಯಾಂಟ್ ಆ್ಯಂಡ್ ಟಾಪ್. ಸೊ ಇದು ಕೂಡ ಇಲ್ಲೇ ಇಡ್ತಿದ್ದೀನಿ. ಇದು ಫಿಟ್ ಆಯಿತು, ಇಷ್ಟು ಇಲ್ಲೇ ಇದೆ. ಸೊ ಇದೆಲ್ಲ ಸಿಂಗಲ್ ಪೀಸಸ್ ಇದೆ, ಅಥವಾ ಲೈಕ್ ಲಾಂಗ್ ಜಾಕೆಟ್ಸ್ಗಳಿದೆ. ಕಾರ್ಡ್ ಸೆಟ್ ಇದೆ, ಒಂದು ಪಟಿಯಾಲ ಪ್ಯಾಂಟ್ ಇದೆ ಈ ಥರ, ಮತ್ತು ಲಾಂಗ್ ಸ್ಕರ್ಟ್ ಕೂಡ ಇದೆ. ಸೊ ಆಲ್ ಮಿಕ್ಸ್ ಇದೆ ಇದರಲ್ಲಿ ಸ್ವಲ್ಪ. ಸೊ ಇದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಇದಿಷ್ಟು ಪಾರ್ಟಿ ವೇರ್ ಅಥವಾ ಸಿಂಗಲ್ ಪೀಸಸ್ ಪಾರ್ಟಿ ವೇರ್, ಇದಿಷ್ಟು ಪಾರ್ಟಿ ವೇರ್ಗಳು. ಸೊ ಇದನ್ನು ಹಾಕ್ತಿದ್ದೀನಿ. ಇದರ ಜೊತೆಗೆ ಸೊ ಇದು ಕೂಡ ಪಾರ್ಟಿ ವೇರೇ. ಸೊ ಇದ್ರ ಜೊತೆಗೆ ಶಾರ್ಟ್ ಡ್ರೆಸ್ಸಸ್ ಕೂಡ ಹಾಕ್ತಿದ್ದೀನಿ. ಶಾರ್ಟ್ ಮಿಡೀಸ್ಗಳು, ಶಾರ್ಟ್ ಸ್ಕರ್ಟ್ಸ್ಗಳು, ಮತ್ತು ಜಂಪ್ ಸೂಟ್ಗಳು, ಶಾರ್ಟ್ ಜಂಪ್ ಸೂಟ್ಸು, ಮತ್ತು ಜೀನ್ಸ್ ಶಾರ್ಟ್ಸ್ಗಳು. ಸೊ ಈ ಥರದ್ದು ಇಲ್ಲೇ ಹಾಕ್ತಿದ್ದೀನಿ. ಸೊ ಎಲ್ಲ ಫಿಟ್ ಆಯಿತು. ಪಾರ್ಟಿ ವೇರ್ ಆ್ಯಂಡ್ ಶಾರ್ಟ್ ಸ್ಕರ್ಟ್, ದೆನ್ ಶಾರ್ಟ್ ಜೀನ್ಸ್. ಸೊ ಆಲ್ ಟುಗೆದರ್ ಇಲ್ಲಿ ಫಿಟ್ ಆಯಿತು. ಎಸ್, ಇನ್ನೂ ಸ್ವಲ್ಪ ಇದ್ದಾವೆ, ಎಲ್ಲೋ ಹೋಗಿದೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಸ್ವಲ್ಪ ಆಲ್ಟ್ರೇಷನ್ದು ಬೇರೆ ಕಡೆ ಹಾಕಿದ್ದೀನಿ. ಅದು ಸ್ವಲ್ಪ ಬಟ್ಟೆಗಳೆಲ್ಲ ಇದರೊಳಗಡೆ ಹಾಕ್ಕೊಂಡ್ಬಿಡ್ತೀನಿ. ಲಾಸ್ಟಲ್ಲಿ ಜಿಮ್ ವೇರ್ಗಳು ಅವೆಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಸೊ ಇವಾಗ ನಾನು ಸದ್ಯಕ್ಕೆ ಸಿಕ್ಕಿದ್ದಕ್ಕೆ ಎಲ್ಲೆಲ್ಲ ಹೋಗಿದೆಯೋ ಗೊತ್ತಿಲ್ಲ ನನಗೆ, ನೋಡಿಬಿಟ್ಟು ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ತೀನಿ. ನನಗೆ ಸದ್ಯಕ್ಕೆ ಜಿಮ್ ವೇರು ಇಷ್ಟು ಸಿಕ್ಕಿದೆ. ಸೊ ಇದಿಷ್ಟು. ಇದು ಒಂದು ಜಾಕೆಟ್ ಸಿಕ್ಕಿದೆ, ಜಿಮ್ ಜಾಕೆಟ್. ಈಸಿಲಿ 2 3 ಅವರ್ ತೊಗೋತು. ಬಟ್ಟೆಗಳನ್ನೆಲ್ಲ ಜೋಡಿಸಿ ಕ್ಲಾತ್ ಆರ್ಗನೈಸರಲ್ಲಿ ಜೋಡಿಸೋಷ್ಟ್ರೊಳಗಡೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ವಾರ್ಡ್ರೋಬ್ ಫಸ್ಟ್ ಫ್ಲೋರಲ್ಲಿ 6 ಇಡಿಸ್ತು, ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡಲ್ಲಿ 3 ಇಡಿಸ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿದ್ದು, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.